ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿಲಿ ಮತ್ತೆ ನಿಫ್ಟಿಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ, ಸೊ ಯಾವ ರೀತಿ ನಾವು ಟ್ರೇಡ್ ಅನ್ನ ಸೆಟಪ್ ಮಾಡ್ಕೊಂಡಿದ್ವಿ, ಸೊ ಮಾರ್ಕೆಟ್ ಯಾಕೆ ಕೆಳಗಡೆ ಬಂದಿದೆ, ಸೊ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಅದನ್ನೆಲ್ಲ ಕೂಡ ನಾವು ಡಿಸ್ಕಷನ್ ಅನ್ನ ಮಾಡ್ಕೋಣ. ಓಕೆ, ಸೊ ಇವತ್ತಿನ ಮಾರ್ಕೆಟ್ ನಲ್ಲಿ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ಇದೆ ಅಂತೇಳಿ ಒಂದ್ಸಲ ತಿಳಿಸ್ಕೊಡ್ತೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಈ ಆಲ್ರೆಡಿ ಒಂದು ಸ್ಟ್ರಾಂಗ್ ಒಂದು ಇನ್ಡಿಸಿಷನ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಫಸ್ಟ್ ಕ್ಯಾಂಡಲ್ ಏನಾಗಿದೆ ಅಂದ್ರೆ ಒಂದು ಇನ್ಡಿಸಿಷನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಸೊ ಈ ಕ್ಯಾಂಡಲ್ ದಲ್ಲಿ ಏನಾಗಿದೆ ಅಂದ್ರೆ ರೇಂಜ್ ಬಾಂಡ್ ಅಂತ ಹೇಳಿ ಕರಿತೀವಿ. ಫಸ್ಟ್ ಕ್ಯಾಂಡಲ್ ದಲ್ಲಿ ಏನಾಗಿದೆ ಅಂದ್ರೆ ಕಾಟು ಡೆಲ್ಟಾ ಒಂದು ಏನ್ ತೋರಿಸುತ್ತೆ ನಮ್ಗೆ ಅಂದ್ರೆ ಈ ಕ್ಯಾಂಡಲ್ ದಲ್ಲಿ ಸೆಲ್ಲಿಂಗ್ ಕಡೆ ತೋರಿಸುತ್ತೆ. ಓಕೆನಾ? ಈ ಕ್ಯಾಂಡಲ್ ದಲ್ಲಿ ಸೆಲ್ಲರ್ಸ್ ಇದ್ದಾರೆ. ಓಕೆನಾ? ಸೆಲ್ಲರ್ಸ್ ಇದ್ದಾರೆ. ಸೊ ಫುಲ್ ಕ್ಲಿಯರ್ ಏನಾಗಿದೆ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ, ಸೆಲ್ಲಿಂಗ್ ಆಕ್ಚುಲಿ ನಮ್ಗೆ ಏನಾಗ್ಬೇಕಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಇದನ್ನ ಬ್ರೇಕ್ ಆದ್ರೂ ಕೂಡ ಸೆಲ್ಲಿಂಗ್ ಬರ್ಬೇಕಂತೇಳಿ ನಮ್ದು ಕ್ಲಾರಿಟಿ ಇತ್ತು ಮಾರ್ಕೆಟ್ ನಲ್ಲಿ. ಓಕೆನಾ? ಸೊ ಫಸ್ಟ್ ಏನಾಯ್ತಂದ್ರೆ ಈ ತರ ಒಂದು ದೊಡ್ಡ ಕ್ಯಾಂಡಲ್ ಇತ್ತಂದ್ರೆ ಇದಕ್ಕೆ ನಾವು ಸೆಲ್ಲಿಂಗ್ ಹೋಗ್ಲಿಕ್ಕೆ ಆಗಲ್ಲ. ಓಕೆನಾ? ಸೊ ಏನಾಗುತ್ತೆ, ಸ್ಟಾಪ್ ಲಾಸ್ ಬಿಗ್ ಆಗುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬಾಟಮ್ ಅಲ್ಲಿ ಬಯರ್ಸ್ ಬರ್ತಾರೆ. ಓಕೆನಾ? ಸೊ ಬಯರ್ಸ್ ಬಂದ ಮೇಲೆ ಏನಾಗ್ತಾರೆ, ಟೆಂಪರರಿ ಮಾರ್ಕೆಟ್ ಅನ್ನ ನಿಧಾನಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಬ್ರೇಕ್ಔಟ್ ಮಾಡ್ತಾರೆ. ಓಕೆ, ಸೊ ಮೇಲ್ಗಡೆ ಹೋಗಿದನ್ನ ಬ್ರೇಕ್ಔಟ್ ಮಾಡ್ತಾರೆ, ಬಟ್ ಅಗ್ರೆಸಿವ್ ಆಗಿ ಇಲ್ಲಿ ಬಾಟಮ್ ಅಲ್ಲಿ ಬರ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಇಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಬರಲ್ಲ. ಇಲ್ಲೆಲ್ಲ ಏನ್ ಬರ್ತಾರೆ ಅಂದ್ರೆ ಬ್ರೇಕ್ಔಟ್ ಟ್ರೇಡರ್ಸ್ ಬರ್ತಾರೆ. ಓಕೆನಾ? ಇಲ್ಲೆಲ್ಲ ಸೊ ಬ್ರೇಕ್ಔಟ್ ಮೊಮೆಂಟಮ್ ಚೇಸ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಂಡಲ್ ಬೈ ಕ್ಯಾಂಡಲ್ ಹೋಗ್ತಾ ಇರೋದನ್ನ ನೋಡಿ ಮೊಮೆಂಟ್ ಅನ್ನ ಚೇಸ್ ಮಾಡ್ಲಿಕ್ಕೆ ರಿಟೇಲರ್ ಬರ್ತಾರೆ. ಸೊ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಯಾಕೆ ಬರ್ತಿದ್ದಾರೆ ಅಂತ ಹೇಳಿ ಸೊ ಅವಾಗ ಹಿಂಟ್ ಸಿಗ್ತಾ ಇತ್ತು. ಆಮೇಲೆ ಈ ಲೆವೆಲ್ ಅಲ್ಲಿ ಈ ಒಂದು ಕ್ಯಾಂಡಲ್ ಇದೆಯಲ್ಲ, ಸೊ ಈ ಕ್ಯಾಂಡಲ್ ದಲ್ಲಿ ತುಂಬಾನೇ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸೊ ಅದೇ ರೀತಿ ಬಯರ್ಸ್ ಕೂಡ ಟ್ರ್ಯಾಪ್ ಆಗಿದ್ದಾರೆ. ಸೊ ಆ ಟ್ರ್ಯಾಪ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ನಮ್ಗೆ ಎರಡು ಫಾಲೋ ಥ್ರೂ ಕ್ಯಾಂಡಲ್ ಮತ್ತೆ ಅದಕ್ಕೆ ಫಾಲೋ ಥ್ರೂ ಬರ್ತವೆ. ಸೊ ನೆಕ್ಸ್ಟ್ ಏನ್ ಹೇಳ್ತೇವೆ ಅಂದ್ರೆ ಎನಿ ಟೈಮ್ ಪುಲ್ ಬ್ಯಾಕ್ ಅಲ್ಲಿ ಏನಾಗುತ್ತೆ, ಸೆಲ್ಲಿಂಗ್ ಬರುತ್ತೆ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಪುಲ್ ಬ್ಯಾಕ್ ಅಲ್ಲಿ ಸೆಲ್ಲಿಂಗ್ ಬರುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಮಾರ್ಕೆಟ್ ಅದಕ್ಕೆ ಯಾವುದೇ ಕಾರಣಕ್ಕೂ ಎಸಲೆಂಟ್ ಆಗಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಹೋಲ್ಡ್ ಆಗಿ ಸೊ ನಾವು ಅನ್ಕೊಂಡಂಗೆ ಟಾರ್ಗೆಟ್ ಕೂಡ ರೀಚ್ ಆಗುತ್ತೆ. ಓಕೆನಾ? 1:1 ಟಾರ್ಗೆಟ್ ಕೂಡ ರೀಚ್ ಆಗುತ್ತೆ ಮಾರ್ಕೆಟ್ ನಲ್ಲಿ, ಈಸಿಯಾಗಿ ಬಂದ್ಬಿಡುತ್ತೆ ಕೆಳಗಡೆ. ಸೊ ಈ ರೀತಿ ನಾವು ಅನಾಲಿಸಿಸ್ ನ ಮಾಡಿ ಕೊಟ್ಟಿದ್ವಿ. ಓಕೆ, ಸೆಲ್ಲಿಂಗ್ ಬರುತ್ತೆ ಅಂತ ಹೇಳಿ. ಸೊ ನಾಳೆ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಗೋ ಚಾನ್ಸಸ್ ಇರುತ್ತಂದ್ರೆ ಸೊ ನೋಡಬಹುದು. ಸೊ ಆಲ್ರೆಡಿ ಕೂಡ ಇಲ್ಲಿ ಕೂಡ ಸೆಲ್ಲರ್ಸ್ ಇದ್ದಾರೆ, ಸೊ ಇಲ್ಲಿ ಕೂಡ ಸೆಲ್ಲರ್ಸ್ ಇದ್ದಾರೆ, ಕೂಡ ಇಲ್ಲಿ ಕೂಡ ಸೆಲ್ಲರ್ಸ್ ಇದ್ದಾರೆ. ಸೊ ಇದೇನಾಗತ್ತಂದ್ರೆ ಮಾರ್ಕೆಟ್ ನಲ್ಲಿ ಇದು ಲಿಕ್ವಿಡಿಟಿ ಅಂತ ಹೇಳಿ ಕರಿತೀವಿ. ಓಕೆನಾ? ಇದೆಲ್ಲ ಲಿಕ್ವಿಡಿಟಿ ಏನಾಗುತ್ತೆ ಅಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಈ ಲೆವೆಲ್ ನಲ್ಲಿ ಟ್ರೆಂಡ್ ಲೈನ್ ಟ್ರೇಡರ್ಸ್ ಇರ್ತಾರಲ್ಲ, ಸೊ ಅವರೆಲ್ಲ ಏನ್ ಮಾಡಿರ್ತಾರೆ ಅಂದ್ರೆ ಯಾವಾಗ ಸಪೋರ್ಟ್ ತಗೋತಾ ಇರುತ್ತೋ ಅಲ್ಲಿ ಸೆಲ್ ಮಾಡ್ತಾ ಇರ್ತಾರೆ ಮಾರ್ಕೆಟ್ ನಲ್ಲಿ. ಓಕೆನಾ? ಸೊ ಅದೇನಾಗತ್ತಂದ್ರೆ ಇದು ಸೆಲ್ಲರ್ಸ್ ಏನ್ ಮಾಡಿರ್ತಾರೆ ಅಂದ್ರೆ ಪೊಸಿಷನ್ಸ್ ಅನ್ನ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ನಾಳೆ ಮಾರ್ಕೆಟ್ ನಲ್ಲಿ ಏನಾಗುತ್ತೆ, ಗ್ಯಾಪ್ ಅಪ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಸೊ ಈ ಲೆವೆಲ್ಸ್ ಅನ್ನ ಬ್ರೇಕ್ ಮಾಡ್ತಾರೆ. ಓಕೆನಾ? ಸೊ ಈ ಲೆವೆಲ್ ನ ಬ್ರೇಕ್ ಆದ್ಮೇಲೆ ನಾಳೆ ನಮ್ದು ಯಾವ ರೀತಿ ಟ್ರೇಡ್ ಸೆಟಪ್ ಇರುತ್ತೆ ಅಂದ್ರೆ ಬ್ಯಾಂಕ್ ನಿಫ್ಟಿಲಿ ಸಿಂಪಲ್ ಇರುತ್ತೆ. ಓಕೆನಾ? ಸೊ ಇದು ಲೆವೆಲ್ಸ್ ಅನ್ನ ಏನಾಗ್ಬೇಕಂದ್ರೆ ಬ್ರೇಕ್ಔಟ್ ಆಗ್ಬೇಕಾಗುತ್ತೆ. ಓಕೆನಾ? ಸ್ಟ್ರಾಂಗ್ ಆಗಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಬರ್ಬೇಕಾಗುತ್ತೆ. ಈ ರೀತಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ನಾವು ಅನ್ಕೊಂಡಂಗೆ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ. ಓಕೆನಾ? ಸೊ ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗಬೇಕು. ನೆಕ್ಸ್ಟ್ ನಾವು ಅನ್ಕೊಂಡಂಗೆ ಒಂದು ಪುಲ್ ಬ್ಯಾಕ್ ಹೋಗ್ಬೇಕಾಗತ್ತೆ. ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಸೈಡ್ ನೋಡ್ಬೇಕಾಗತ್ತೆ. ಸೊ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿವರೆಗೂ ಇರುತ್ತೆ ಅಂದ್ರೆ 54,700 ವರೆಗೂ ಹೋಗುತ್ತೆ. ಓಕೆನಾ? ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 54,700 ವರೆಗೂ ಬರುತ್ತೆ. ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತೆ ಅಂದ್ರೆ 54,650 ವರೆಗೂ ಬರುತ್ತೆ ಸೆಲ್ಲಿಂಗ್ ಕಡೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾ, ಸೆಲ್ಲಿಂಗ್ ಸೈಡ್ ಟ್ರೇಡ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಯಾಕಂದ್ರೆ ಇಲ್ಲಿ ಯಾಕೆ ಈ ತರ ಹೇಳ್ತಾ ಇದ್ದೇನೆ ಅಂದ್ರೆ ಮಾರ್ಕೆಟ್ ನಲ್ಲಿ ಸುಮಾರು ಸಲ ಹೋಲ್ಡ್ ಆಗಿದೆ ಅಲ್ವಾ. ಸೊ ಈ ತರ ಸೈಡ್ ವೈಸ್ ಆಕ್ಟಿವಿಟಿ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಮಾರ್ಕೆಟ್ ಹಾಗೆ ಮೇಲ್ಗಡೆ ಹೋಗಲ್ಲ. ಸೊ ಮತ್ತೇನಾಗುತ್ತೆ ಅಂದ್ರೆ ಬಾಟಮ್ ಅಲ್ಲಿ ಲಿಕ್ವಿಡಿಟಿಗೆ ಅಟ್ರಾಕ್ಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಮತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಅದೇ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಏನಾದ್ರೂ ಒಂದ್ ವೇಳೆ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಆಯ್ತು ಅಂತ ಅನ್ಕೊಳ್ಳಿ. ಓಕೆನಾ? ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ಯಾಪ್ ಡೌನ್ ಆಯ್ತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಇದೇ ರೇಂಜ್ ಅಲ್ಲಿ ಇರಬಾರ್ದು ಮಾರ್ಕೆಟ್ ಗ್ಯಾಪ್ ಡೌನ್ ಆದಾಗ. ಓಕೆ, ಸೊ ನೆಕ್ಸ್ಟ್ ಏನಾಗಬೇಕು, ನಾವು ಅನ್ಕೊಂಡಾಗೆ ಮತ್ತೆ ಪ್ರೈಸ್ ಏನಾಗಬೇಕು ಕೆಳಗಡೆ ಬರಬೇಕಾಗತ್ತೆ. ಓಕೆನಾ? ಸೊ ಇದೇನಿದೆಯಲ್ಲ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಲೋನ ಬ್ರೇಕ್ ಡೌನ್ ಆಗ್ಬೇಕು. ಓಕೆ, ಸೊ ಈ ಬ್ರೇಕ್ ಡೌನ್ ಆದಾಗ ನಾವು ನೋಡಿ ಅಬ್ಸರ್ವ್ ಮಾಡಿ ಅಲ್ಲಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗಬೇಕು. ಅದರ ಅಪೋಸಿಟ್ ಆಗಿ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್
ಕ್ಯಾಂಡಲ್ ಬಂದು ಕ್ಲೋಸ್ ಆಗಬೇಕಾಗತ್ತೆ. ಓಕೆ, ಈ ರೀತಿ. ಸೊ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಬರುತ್ತೆ. ಓಕೆ, ಈ ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಪ್ರೈಸ್ ಎಲ್ಲಿವರೆಗೂ ಹೋಗುತ್ತೆ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 54,795 ಹೋಗುತ್ತೆ ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಹೋಗುತ್ತೆ 54,950 ಹೋಗುತ್ತೆ. ಸೊ ಅದೇ ರೀತಿ ಥರ್ಡ್ ಟಾರ್ಗೆಟ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ, 55,050 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿಲಿ. ಸೊ ಅದೇ ರೀತಿ ನೆಕ್ಸ್ಟ್ ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ನಿಫ್ಟಿಲಿ ನೋಡಿ ಅಬ್ಸರ್ವ್ ಮಾಡಿ, ಈ ಕ್ಯಾಂಡಲ್ ದಲ್ಲಿ ಇದೆಲ್ಲ ಈ ವೀಕ್ ಕೊಡ್ತಿದೆಯಲ್ಲ, ಸೊ ಇಲ್ಲಿ ಏನಾಗಿದೆ ಅಂದ್ರೆ ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ್ದಾರೆ. ಓಕೆನಾ, ಸೆಲ್ಲರ್ಸ್ ಟ್ರ್ಯಾಪ್ ಆದ್ಮೇಲೆ ಪ್ರೈಸ್ ಏನಾಗುತ್ತೆ ಮೇಲ್ಗಡೆ ತಗೊಂಡು ಹೋಗಿ ಈ ತರ ಹೋಲ್ಡ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡ್ಕೊಳ್ತಾರೆ. ಓಕೆ, ಸೊ ಸೆಲ್ಲರ್ಸ್ ಟ್ರ್ಯಾಪ್ ಆಗಿರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಮಾರ್ಕೆಟ್ ನಲ್ಲಿ ಈ ತರ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಬೈಯಿಂಗ್ ಸೈಡ್ ಬಂದಾಗ ಏನ್ ಮಾಡ್ಕೊಳ್ತಾರೆ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಳ್ತಾರೆ. ಓಕೆನಾ, ಸೆಲ್ಲರ್ಸ್. ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ಬ್ರೇಕ್ಔಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಓಕೆ, ಸೊ ಈ ಬ್ರೇಕ್ಔಟ್ ಅಲ್ಲಿ ಏನಾಗ್ತಾರೆ ಅಂದ್ರೆ ಎಮೋಷನಲ್ ಬೈಯರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಬ್ರೇಕ್ಔಟ್ ಟ್ರೇಡರ್ಸ್ ಏನಾಗ್ತಾರೆ ಅಂದ್ರೆ ಟ್ರ್ಯಾಪ್ ಆಗ್ತಾರೆ. ಓಕೆ, ಸೊ ಟ್ರ್ಯಾಪ್ ಆದ್ಗಳೇ ನೆಕ್ಸ್ಟ್ ಏನಾಗುತ್ತೆ ಒಂದು ಕ್ಯಾಂಡಲ್ ಬರುತ್ತೆ. ಓಕೆನಾ, ಸೊ ಇದೇನಂತ ಕರಿತೀವಿ ಅಂದ್ರೆ ಮಾರ್ಕೆಟ್ ನಲ್ಲಿ ನಾವು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ಕ್ಯಾಂಡಲ್ ಅಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇತ್ತಂದ್ರೆ ಸೊ ಇಲ್ಲಿ ಮಾರ್ಕ್ ಮಾಡಿದ್ವಿ, ಜಸ್ಟ್ ಮಾರ್ಕ್ ಮಾಡಿದ್ವಿ. ಸೊ ಅನಾಲಿಸಿಸ್ ನ ಮಾಡಿದ್ವಿ, ಈ ತರ ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಹೋದ್ರು ಕೂಡ ಕೆಳಗಡೆ ಬರುತ್ತಂತೆ ಹಿಂಟ್ ಕೊಡ್ತಾ ಇತ್ತು. ಓಕೆ, ಸೊ ಆಲ್ರೆಡಿ ಕೂಡ ನಿಫ್ಟಿಲಿ ಹೇಳಿದ್ವಿ ಈ ಕ್ಯಾಂಡಲ್ ಅಲ್ಲಿ ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಬಯರ್ಸ್ ಇರ್ಲಿಲ್ಲ ಈ ಕ್ಯಾಂಡಲ್ ದಲ್ಲಿ. ಓಕೆ, ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಏನಾಗ್ತಾ ಇತ್ತು ಅಂದ್ರೆ ಬ್ರೇಕ್ಔಟ್ ಟ್ರೇಡಿಂಗ್ ಅನ್ನ ಮಾಡಿಸ್ತಾ ಇದ್ರು ಮಾರ್ಕೆಟ್ ನಲ್ಲಿ. ಬಟ್ ಏನಾಗಿತ್ತು ನೆಕ್ಸ್ಟ್ ಮಾರ್ಕೆಟ್ ಅದೇ ಲೆವೆಲ್ಗೆ ಬಂದು ರಿಜೆಕ್ಷನ್ ಆಗಿ ನೆಕ್ಸ್ಟ್ ಬಾಟಮ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಹೋಲ್ಡ್ ಮಾಡಿ, ಸೊ ಇಲ್ಲಿಂದ ಏನಾಗಿದೆ ಬಯರ್ಸ್ ಇಲ್ಲಿ ಬಂದು ಹೋಲ್ಡ್ ಮಾಡಿದ್ದಾರೆ. ಸೊ ಇವಾಗ ಇದಕ್ಕೆ ಈ ತರ ಮಾರ್ಕೆಟ್ ಸಿಚುವೇಶನ್ ಇರುವಾಗ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೋಬೇಕಂದ್ರೆ ಇದಕ್ಕೆ ಓಕೆ ಸಿಂಪಲ್ ಇರುತ್ತೆ ನೋಡಿ. ಸೊ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ನಾವೇನು ಅನ್ಕೊಂಡಾಗ ಏನಾಗಬೇಕು, ಒಂದ್ ವೇಳೆ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಅನ್ಕೊಳ್ಳಿ. ಓಕೆನಾ, ಗ್ಯಾಪ್ ಅಪ್ ಆಯ್ತು ಅಂದ್ರೆ ಸೊ ಇದೆಲ್ಲ ಲಿಕ್ವಿಡಿಟಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕ್ಲಿಯರ್ ಮಾಡ್ಕೋತಾರೆ. ಸೊ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಅನ್ಕೊಂಡಾಗ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ ಈ ರೀತಿ. ಓಕೆ, ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ ಅದರ ಅಪೋಸಿಟ್ ಆಗಿ. ಸೊ ನೆಕ್ಸ್ಟ್ ಏನಾಗಬೇಕು ನಾವು ಅನ್ಕೊಂಡಂಗೆ ಒಂದು ಪುಲ್ ಬ್ಯಾಕ್ ಹೋಗಬೇಕಾಗುತ್ತೆ. ಓಕೆ, ಸೊ ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡಬೇಕಾಗುತ್ತೆ. ಓಕೆ, ಸೊ ಸೆಲ್ಲಿಂಗ್ ಸೈಡ್ ಅನ್ನ ನೋಡ್ಕೋಬೇಕು. ಸೊ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 25,060 ವರೆಗೂ ಬರುತ್ತೆ. ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 25,040 ವರೆಗೂ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಓಕೆನಾ, ಸೊ ಇದೇ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ ಸೆಲ್ಲಿಂಗ್ ಕಡೆ. ಸೊ ಓಕೆನಾ, ಸೊ ಅದೇ ರೀತಿ ನಿಫ್ಟಿಲಿ ಸೆಕೆಂಡ್ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಳ್ಳೋಣ. ಇವಾಗ ನಾವೇ ನೋಡಿದ್ವಿ ಸೆಲ್ಲಿಂಗ್ ಕಡೆ ನೋಡಿದ್ವಿ ಅಲ್ವಾ. ಸೊ ಅದೇ ರೀತಿ ನಾವು ಬೈಯಿಂಗ್ ಕಡೆ ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಏನಾದ್ರು ಒಂದ್ ವೇಳೆ ಗ್ಯಾಪ್ ಡೌನ್ ಆಯ್ತಂತ ಅನ್ಕೊಳ್ಳಿ. ಓಕೆನಾ, ಸೊ ಗ್ಯಾಪ್ ಡೌನ್ ಆಯ್ತಂದ್ರೆ ನೆಕ್ಸ್ಟ್ ನಾವು ಅನ್ಕೊಂಡಂಗೆ ಪ್ರೈಸ್ ತುಂಬಾ ಕೆಳಗಡೆ ಬರಬೇಕಾಗತ್ತೆ. ಓಕೆ, ಸೊ ಎಲ್ಲಿ ಅಂದ್ರೆ ಇಲ್ಲಿ ಬಾಟಮಿಗೆ ಬರಬೇಕಾಗತ್ತೆ 25,000 ಲೆವೆಲ್ ರೌಂಡೆಡ್ ನಂಬರ್ ಅಲ್ಲಿ. ಸೊ ಓಕೆನಾ, ಸೊ ಇಲ್ಲಿ ಏನಾಗಬೇಕಂದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗಬೇಕು ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗತ್ತೆ ಇಲ್ಲಿ. ಓಕೆನಾ, ಈ ರೀತಿ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಕ್ಲೋಸ್ ಆಯ್ತಂದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡಬಹುದು ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಬೈಯಿಂಗ್ ಸೈಡ್ ಅನ್ನ ಟ್ರೇಡ್ ಅನ್ನ ಸೆಟಪ್ ಮಾಡಬಹುದು. ಓಕೆ, ಸೊ ಫಸ್ಟ್ ಟಾರ್ಗೆಟ್ ಬಂದು 25,060 ಇರುತ್ತೆ. ಓಕೆನಾ, 25,060 ವರೆಗೆ ಹೋಗುತ್ತೆ ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ 25,100 ಹೋಗುತ್ತೆ. ಅದೇ ರೀತಿ ಥರ್ಡ್ ಟಾರ್ಗೆಟ್ ಕೂಡ 25,120 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ನಿಫ್ಟಿಲಿ. ಓಕೆ, ಈ ರೀತಿ ನಾವು ಲೊಕೇಶನ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಡ್ಲ್ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ. ಸೊ ಇದೇ ಲೊಕೇಶನ್ಸ್ ಅನ್ನ ಫಾಲೋ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ದುಡ್ಡು ಮಾಡಿ. ಸೊ ಎಲ್ಲ ಕಾರಣಕ್ಕೂ ಒಂದು ರೀಸನ್ ಇರುತ್ತೆ. ಓಕೆನಾ, ಒಂದು ಪ್ರಾಪರ್ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋತಿದ್ವಿ ಅಂದ್ರೆ ಸೊ ಅದಕ್ಕೆ ರೀಸನ್ ಇರುತ್ತೆ, ಬಿಯಾಂಡ್ ರೀಸನ್ ಇರುತ್ತೆ. ಓಕೆ, ಸೊ ಈ ರೀತಿ ಪ್ರಾಪರ್ ಅನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಟ್ರೇಡಿಂಗ್ ಅನ್ನ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.